ಇತರ ಎಲ್ಲರಿಗೂ ನಮಸ್ಕಾರ. ಸಮೀರ್ ಅಂಬರ್ ಅವರು ಹಲವಾರು ವರ್ಷದಿಂದ ಚಿರಪರಿಚಿತರು ಅಷ್ಟೇ. ನನ್ನ ಸ್ನೇಹಿತರು ಅಂತ ಹೇಳುವುದು ತಪ್ಪು, ನನಗೆ ಭಾರಿ ಅವರ ಒಡನಾಟ ಇದೆ ಅಂತ ಹೇಳುವುದು ತಪ್ಪು. ಆದರೆ ಪಾಲೆಮಾರು ಹೇಳಿದಾಗ ಅತ್ಯಂತ ಸುಸಜ್ಜಿತ ವ್ಯಕ್ತಿ. ಈ ಒಂದು ಸಮಾರಂಭ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ನನ್ನ ಅಂದಾಜು ನಮಗಿಂತ ಉತ್ತಮ ವ್ಯಕ್ತಿಗಳು ಅಂತ ಹೇಳಿದರೆ ತಪ್ಪಾಗಲಾರದು, ಸಭಿಕರು ಅಂತ ಹೇಳುವುದಕ್ಕಿಂತ. ನಿಮಗೆಲ್ಲರಿಗೂ ದೇವರಲ್ಲಿ ಪ್ರಾರ್ಥಿಸ್ತಾ, ದೇರಳಕಟ್ಟೆ ಪ್ರದೇಶ ಇದು ಕೋಣಾಜೆ ಗ್ರಾಮದಲ್ಲಿ ಬರ್ತದೆ, ದೇರಳಕಟ್ಟೆ ಅಲ್ಲ. ಈ ಸರ್ವೆ ನಂಬರ್ ಕೋಣಾಜೆ ಗ್ರಾಮದ ಸರ್ವೆ ನಂಬರ್. ಯಾಕೆ ಹೇಳಬೇಕು ಅಂದರೆ, ನಾನು ಕೋಣಾಜೆ ಗ್ರಾಮದಲ್ಲಿ ಹುಟ್ಟಿದವ, ಅದಕ್ಕೆ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಭಾಗ ಅತ್ಯಂತ ವೇಗವಾಗಿ ಬೆಳೆದಿದೆ, ತಪ್ಪಾಗಲಾರದು, ನಿಮಗೆಲ್ಲ ಗೊತ್ತಿರೋ ವಿಚಾರ. ಅಂಬರ್ ಅವರ ಮಗ ಇಲ್ಲಿ ಬಂದು ಜುಬೇರ್ ಅವರು ಈ ಒಂದು ಕ್ಯಾಪಿಟಲ್ ಈ ಒಂದು ಪ್ರಾಜೆಕ್ಟ್ ಮಾಡಿದ್ದು ವೈಯಕ್ತಿಕವಾಗಿ ನನಗೆ ಸಂತೋಷವನ್ನು ತಂದಿದೆ. ನನಗೆ ಯಾರೇ ಇಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದರೆ, ಕೈ ಮಾಡಿದರೆ ಅದರಲ್ಲಿ ಮೊದಲು ಸಂತೋಷ ಪಡುವವನೇ ನಾನು. ಯಾಕೆಂತ ಹೇಳಿದರೆ, ನಗರ ಹಳ್ಳಿ ಬೆಳಗಬೇಕಾದ್ರೆ ಜನಗಳು ಈ ಥರ ಬಂದು ನೆಲೆಸಬೇಕು, ಅತ್ಯುತ್ತಮ ವಾತಾವರಣ ನಿರ್ಮಾಣ ಆಗಬೇಕು. ನನ್ನ ಒಂದು ರಿಕ್ವೆಸ್ಟೇ, ತಾನು ಬೆಳೆಯಬೇಕು, ನಮ್ಮ ಪರಿಸರವನ್ನು ಬೆಳಗಿಸಬೇಕು. ಈ ಹಂಬಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು. ತಾನು ದುಡಿಬೇಕು, ತಾನು ಬೆಳೀಬೇಕು, ತಾನು ಮುಂದುವರಿಬೇಕು, ಎಲ್ಲವೂ ಹೌದು. ಆದರೆ ಅದರ ಜೊತೆಯಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ಸಮೂಹ ಜಾತಿ ಮತ ಭೇದವಿಲ್ಲದೆ ಬೆಳೀಬೇಕು. ಆಗ ಮಾತ್ರ ನಾವು ಉದ್ಧಾರ, ನಾವು ಬೆಳೆದಿದ್ದಕ್ಕೆ ಒಂದು ಸಾರ್ಥಕ. ನಾನೇ ಒಬ್ಬ ಬೆಳೆದು ನಿಂತರೆ ಅದರಲ್ಲಿ ಅರ್ಥ ಇಲ್ಲ. ಆದರೆ ಈ ಥರದ ಮನೋಭಾವ ಬೆಳೆಯುವಾಗ ತಾವು ಈಗ ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಹೌದು, ಬುಕ್ ಮಾಡ್ತಾ ಇದ್ದಾರೆ, ಎಲ್ಲವೂ ಮಾಡ್ತಾ ಇದ್ದೀವಿ. ಈ ನೆಲದ ಕಾನೂನನ್ನು ಗೌರವಿಸಬೇಕು, ಕಾನೂನಾತ್ಮಕವಾಗಿ ಬೆಳೀಬೇಕು. ಸಮಾಜನೂ ಅಷ್ಟೇ, ಪರಿಸರನೂ ಅಷ್ಟೇ. ಇದು ನಾವು ಬೆಳೆಯುವಾಗ ನಮ್ಮಿಂದಾಗಿ ಇನ್ನೊಬ್ಬರಿಗೆ ಅನಾನುಕೂಲ ಆಗಬಾರ್ದು. ಈ ದೇವರು ಇಟ್ಕೊಂಡು ನೀವು ಕೆಲಸ ಮಾಡಿ, ದೇವರು ನಿಮಗೆ ಅತ್ಯಂತ ಉನ್ನತ ಯಶಸ್ಸನ್ನು ಗಳಿಸಿಕೊಡ್ತಾನೆ. ಅದಕ್ಕೆ ನಾವೆಲ್ಲರೂ ಹಾರೈಸೋಣ. ಈಗ ಇದ್ದವರು ಕೂಡ ಹಾರೈಸಿದ್ದಾರೆ, ನನ್ನಗೂ ಕೂಡ ಹಾರೈಕೆ ಅದೇ ಅಂತೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಎರಡು ಮಾತಾಡಲಿಕ್ಕೆ. ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.